ಇದು ನಮಸ್ಕರಿಸುವುದಲ್ವಾ? ಪ್ರಾಣೇಶ್ವರ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಮ್ಮಲಿಸುತ್ತಿದ್ದೆ. ಈ ದಿನ ಅದು ಲಭಿಸಿದೆ ಪ್ರಿಯ. ಸುಂದರಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸಾನ್ನಿಧ್ಯದಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗುತ್ತದೆ. ಅದು ಅದೇನು ಉಳಿದಿರುವುದು? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ? ಪ್ರೇಯಸಿ, ನಾನು ಅದನ್ನು ಮೊದಲೇ ಬಲ್ಲೆನು, ಆದರೆ ದಿನ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮದ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಈ ಪ್ರೇಮದ ವಿಚಾರವು ಹಾಗೇ ಉತ್ತರ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಲ್ಲಿ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮದ ಪೂಜೆಯನ್ನು ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆ. ಎಷ್ಟೇ ಆದರೂ ವಸಂತನಾದ ಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾದಮವು. ವಸಂತನಾದ ಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾದಮವು. ನೀನೆ ವಸಂತ, ನಾನೇ ಕೋಗಿಲೆ, ನಾನೇ ಕೋಗಿಲೆ.
ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗು ದೇವ. ಸುಂದರಿ ತಿಳಿಯಿತೆ ಪ್ರಿಯ? ಏನ್ ತಿಳಿದೆ ಸ್ವಾಮಿ? ಸುಂದರಿ ಕುಳಿತುಕೊಳ್ಳಿ ಪ್ರಾಣೇಶ್ವರ. ಅಷ್ಟೊಂದು ಆತುರವೇ ಇಲ್ಲವೇ? ಓ ಪ್ರೇಮದ ಬೇಸರವಾಗುತ್ತಿರುವುದೇ? ಇಲ್ಲ, ಹಾಗೇನಿಲ್ಲಲ್ಲ. ನಿಜವಾಗಿಯೂ? ನಿಜವಾಗಿ ಮತ್ತೆ ಹೀಗೆ ನಿಮ್ಮ ಮುಖ ಕಮಲವು ಬಾಡಿರುವುದು ಸ್ವಲ್ಪವಾದರೂ ನಗಬಾರದೆ? ಇರೋದಿಲ್ಲ. ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರೋನು. ಕುಳಿತುಕೋಬಾ ಉತ್ತರ. ಪ್ರೇಮದಿ ಕರೆಯುವ ಒಲವನ್ನು ನೀಡುತ್ತ ಬಾರೇ ಪ್ರೇಯಸಿ, ಒಲವನ್ನು ನೀಡುತ್ತ ಹರ್ಷವ ಬಾರೇ ಪ್ರೇಯಸಿ.
ಉತ್ತರ. ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತು ಸ್ವಾಮಿ? ಉತ್ತರ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ವದ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವಿರಿ. ಈ ದಿನವಾದರೂ ನನ್ನೊಂದಿಗೆ ಈ ಕಾಲವನ್ನು ಕಳೆಯಬಾರದೆ? ಇಲ್ಲ ಉತ್ತರ. ದ್ರೋಣಾಚಾರ್ಯನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರ ನನ್ಮತೆಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಗದಿಂದ ಕಳಿಸಿಕೊಡಬಲ್ಲಯ್ಯ? ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುವೆನು. ಪ್ರೇಯಸಿ, ಆ ದಿನ ನನ್ನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಹೌದೇ ಪ್ರಾಣೇಶ್ವರ? ಯುದ್ಧಕ್ಕಾಗಿ ಹೊಸ ನಡೀತದೆ. ಇದನ್ನೊಂದು ಬಾರಿ ನಿನ್ನ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಗಿ ಲಕ್ಷ್ಮಿ, ನಿನ್ನ ಹೃದಯ ಮಂದಿರದಲ್ಲಿ ನನಗೆ ಆಶ್ರಯನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಪ್ರೇಯಸಿ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಭೂಲೋಕ ಸುಂದರಿಯೇ. ಬಾಬಾರೇ ಬಾಬಾರೇ ಬಾರೇ ನನ್ನವಳೇ, ಕಣ್ಮಣಿಯೇ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಭೂಲೋಕ ಸುಂದರಿಯೇ. ಸಪ್ತ ಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ಅಬ್ಬಬ್ಬಾ, ಸಪ್ತ ಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ನೀ ನನಗೆ ಸತಿಯಾದವಳೆ, ನೀ ನನಗೆ ಸತಿಯಾದವಳೆ, ಕಾನನ ಸುಖವನ್ನು ತಂದವಳೆ. ಬಾಬಾರೇ ಬಾಬಾರೇ ಬಾರೇ ನನ್ನವಳೆ, ಕಣ್ಮಣಿಯೇ ಓ ಕಣ್ಮಣಿ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಭೂಲೋಕ ಸುಂದರಿಯೇ, ಭೂಲೋಕ ಸುಂದರಿಯೇ. ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನಯ ನಡೆಯೊಳಗೆ. ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನಯ ನಡೆಯೊಳಗೆ. ನುಡಿದಿವೆ ಶ್ರುತಿಲಯ ಪ್ರಾಸಗಳು ನಲ್ಲೇ ನಿನ್ನಯ ಮಾತೊಳಗೆ. ಶ್ರುತಿಲಯ ಪ್ರಾಸಗಳು ನಲ್ಲೇ ನಿನ್ನಯ ಮಾತೊಳಗೆ. ಬಾಬಾರೇ ಬಾಬಾರೇ ಬಾರೇ ನನ್ನವಳೆ, ಕಣ್ಮಣಿಯ
ಉತ್ತರ, ಇದು ಉಪಾಸ್ಯದ ಸಮಯವಲ್ಲ, ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನ್ನಾದ ವಿಧಿಯೇ ಬೇರೆ, ಹಾಸ್ಯಮೀಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ರೀತಿಯ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತಾನೆ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವಾದ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಹಾಗಾದರೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪ ದುಃಖಿಸಿದಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ, ಅಥವಾ ಪ್ರಶ್ನಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿ ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವನ್ನಿಯಾಗಿ ನಿರ್ವಹಿಸಿರುವಳು. ಆಹಾ, ನಾನು ನೋಡದೆ ನನ್ನೀಶ್ವರ. ಸ್ವರ್ಣದ ಪುತ್ತಳಿಯಲ್ಲಿ ಶಿರಸದ ಮಾರ್ಧವ, ಮಲ್ಲಿಗೆಯ ಗಂಧದಲ್ಲಿ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಸಂಸಾರ ದುಃಖ ಮಧ್ಯದಲ್ಲಿ ಆನಂದದ ಸ್ವರ್ಗ ಕೇಳಿ ಧನ್ಯ ಉತ್ತರ ಧನ್ಯೆ. ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು, ನೀವು ಕ್ಷತ್ರಿಯರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಹಾಗಾದರೆ ನಿನಗಾವ ಗೌರವ ಇಲ್ಲವೇ? ಈ ದಿನ ಎಷ್ಟೊಂದು ವೀರ ಮಾತೆಯರು, ಇಷ್ಟೊಂದು ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವ ಇಲ್ಲವೇ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮುಡಿದಾಗ ಆತನ ಗೌರವದಿಂದ ತರ್ಪಿತರಾಗಿಬಿಡದೆಯಾದ ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವಣ್ಣನೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಸರಿಸದ ಮಾತೆಯಾರು. ಪುರುಷನ ಗೌರವವೇ ನಾನೇ ಗೌರವ, ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಪ್ರಿಯ? ಹಾಗಾದರೆ ಈ ಕುರುಕ್ಷೇತ್ರ ಎಂಬ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ಆಗ ನೀನು ಅಳುವುದಿಲ್ಲವೆಂದು ಹೇಳು. ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೆಂದು ಹೇಳು. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಿ. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಗಳಿಗೆ ದೇವರ ಆಜ್ಞೆಯಿಂದಲವೇ ದೇವ? ಹಾಗಾದರೆ ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಹೋಗಿಲೇ ನಿನಗೆ ಏನ ನೀಡಲೇ, ಮುದ್ದು ಕೋಗಿಲೇ ನಿನಗೆ ಮುತ್ತ ನೀಡಲೇ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ, ಮುದ್ದು ಕೋಗಿಲೆ ನಿನಗೆ ಮುತ್ತ ನೀಡಲೇ. ರಾಗ ಸಾಮ್ರಾಜ್ಯದ ರಾಣಿಯು ನೀನೇ, ನಾಗ ಆಭರಣಗಳೆಲ್ಲ ಆಭರಣಗಳೇನೆ. ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ.
ಆಡೋಣ ಉಯ್ಯಾಲೆ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ, ಮುದ್ದು ಕೋಗಿಲೆ ನಿನಗೆ ಮೊತ್ತ ನೀಡಲೇ. ಮನ್ಮಥ ಬೀಸಿದ ಸುಮಗಾನ, ಎದೆಯಲ್ಲಿ ತನ್ನನ್ನು ಪ್ರತಿಗಾನ. ಮನ್ಮಥ ಬೀಸಿದ ಸುಮಗಾನ, ಎದೆಯಲ್ಲಿ ತನ್ನನ್ನು ಪ್ರತಿಗಾನ. ಆಗಚ್ಚನಾದಕನಲ್ಲ ಮನದಲ್ಲಿ ಕುಣಿದನ ಮಗನ. ಆಗಚ್ಚನಾದಕನಲ್ಲ ಮನದಲ್ಲಿ ಕುಣಿದನ ಮಗನ. ನಮ್ಮ ಈ ಸಂಗಮಕ್ಕೆ ಆಡೋಣ ಉಯ್ಯಾಲೆ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ, ಮುದ್ದು ಕೋಗಿಲೆ ನಿನಗೆ ಮುತ್ತ ನೀಡಲೇ. ಮುದ್ದು ಕೋಗಿಲೆ ನಿನಗೆ ಮುತ್ತ ನೀಡಲೇ. ಮನದಿ ನಿಗೆ ನಿನಲ್ಲ ಎಲ್ಲ, ಮನದಿ ನಿಗೆ ನಿನಲ್ಲ, ಮನದಿ ನಿಗೆ ನಿನಲ್ಲ, ಮನದಿ ನಿಗೆ ನಿನಲ್ಲ. ಸರಸಗರೆ ಸಮನಾರೆ, ಸರಸಗರೆ ಸಮನಾರೆ, ನಾ ಮಾಡುವ ಮಾನ. ಮನದಿ ನಿಗೆ ನಿನಲ್ಲ, ಮನದಿ ನಿಗೆ ನಿನಲ್ಲ. ಅಮ್ಮ ನಮಸ್ಕರಿಸುವ ತಾಯಿ. ಕುಮಾರ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನಂತ ವೀರನಿಗೆ ತ್ರಿಕಾಲದಲ್ಲೂ ಅಪಜಯವಿಲ್ಲ ಕಂದ. ಅಮ್ಮ ಈ ದಿನ ನಾವು ಯುದ್ಧಕ್ಕೆ ಹೊರಟಿರು, ನಮಗೆ ಆಶೀರ್ವದಿಸು ತಾಯಿ. ಕಂದ, ಈ ದಿನ ದ್ರೋಣರ ಚಕ್ರವನ್ನು ಭೇದಿಸುವಾಗಿ ಬಾಣರ ಸಭೆಯಲ್ಲಿ ಬಂದಿಂದು ಮಾಡಿದಂತೆ ನಿಜವೇ ಕಂದ? ಹೌದು ತಾಯಿ, ಈ ದಿನ ನನ್ನ ಸುಭದ್ರಾ ದೇವಿಯು ವೀರ ಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಆಚಾರ್ಯ ದ್ರೋಣನು ನನ್ನ ಅಸಮ ಸಾಹಸದಿಂದ ಕಂಬಿತನಾಗುವನು. ನನಗೆ ಆಶೀರ್ವದಿಸು ತಾಯಿ. ಆ
ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ರಕ್ಷಿಸಲಿ. ಜಯಶಾಲಿಯಾಗಿ ಬಾ ಕಂದ. ಅಮ್ಮ, ಅನುಗ್ರಹಿತನಾದನು ತಾಯಿ. ನಿಮ್ಮ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣಾಚಾರ್ಯನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿದನು. ಅಮ್ಮ, ನೋವೇನೆಂಬುದನ್ನರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿಡುವೆನು. ರಕ್ಷಿಸುವ ಭಾರವು ನಿಮ್ಮದಾಗಿರಲಿ. ಉತ್ತರ, ಧೈರ್ಯದಿಂದಿರು, ನಾನಿನ್ನೂ ಹೋಗಿ ಬರುವೆನು. ಹಾಗೆ ಆಗಲಿ, ಹೋಗಿ ಬಾ ಕಂದ. ನಾನು ಪ್ರಚಂಡ ಭೀಮನೇ ಅಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಮಲ್ಲ ಯುದ್ಧಕ್ಕೆ. ಯುದ್ಧವೆಂದರೆ ಬಗನ ಬಂಡಿ ಅನ್ನವನ್ನು ತಿರುವೆಯ. ಸಿದ್ಧನಾಗು ಯುದ್ಧಕ್ಕೆ. ಪಾಂಚಾಲಿ, ಎಲ್ಲಿರುವೆ? ಬೇಗ ಬಾ ಪಾಂಚಾಲಿ. ಇದೋ ಬಂದಿನ ಪಾಂಚಾಲಿ, ಈ ದಿನ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನು. ಪ್ರಾಣೇಶ್ವರ. ಪಾಂಚಾಲಿ, ಆಹಾ, ನನ್ನ ಮನಸ್ಸು ಈಗ ಸಂತೋಷವಾಯಿತು ಸ್ವಾಮಿ. ಏಕೋ ಎಂಥ ಸುಮ್ಮನೆಂದಿದ ಕನವು. ಏನೆಂದು ಉತ್ತರವನ್ನು
ಜಲಸ್ತಂಭನ ಮಂತ್ರವನ್ನು ಜಪಿಸುತ್ತಾ ಕುಳಿತಿರುವನು. ನಿನ್ನ ಅಮೃತವಾದ ವಾಕ್ಯಗಳಿಂದ ಕರಿ, ತಾನಾಗೇ ಹೊರಗೆ ಬರುವನು. ಸಹೋದರ ದುರ್ಯೋಧನ, ಈ ಸರೋವರದಲ್ಲಿ ಏಕೆ ಅಡಗಿ ಕುಳಿತೆ? ಬಾ ಹೊರಗೆ. ಧರ್ಮನಂದನ, ಈ ಕಾರ್ಯವು ನಿನ್ನಿಂದ ಆಗುವಂತಿಲ್ಲ. ಎಲ್ಲಿ, ಹೀಗೆ ಬಾ. ಬಾವ ಭೀಮಸೇನ, ನಿನ್ನ ಗದೆಯಿಂದ ಈ ಸರೋವರಕ್ಕೆ ಒಂದು ಸಾರಿ ಅಪ್ಪಳಿಸು. ದುರ್ಯೋಧನಿಗೆ ಅವನ ಮಂತ್ರವು ಮರೆತು ಹೋಗಿ ತಾನಾಗೇ ಹೊರಗೆ ಬರುವನು. ಆಜ್ಞೆ ಮಾಧವ. ಏನವೋ ದುರುಳ ದುರ್ಯೋಧನ, ನಿನ್ನ 11 ಯಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿ ಸೋತು ಎಲ್ಲರಿ ಬಂದು ಇಲ್ಲಿ ಅವಿತು ಕುಳಿತಿರುವೆಯಾ? ಹೊರಗೆ ಬಾರೋ ಹೇಳಿ. ಸುಮ್ಮನೆ ಕೂಗುಬೇಕೋ ಭೀಮ? ನಾನು ನಿಮಗಾಗಿ ಹೆದರಿ ಬಂದು ಅಳಿತು ಕುಳಿತವನಲ್ಲ. ನನ್ನ ಹಿತನು ಹತನಾದನಲ್ಲ ಎಂಬ ನೋವಿನಿಂದ ಮನಃಶಾಂತಿಗಾಗಿ ಬಂದು ಕುಳಿತವನೇ ಹೊರತು ನಿಮಗಾಗಿ ಹೆದರಿ ಬಂದು ಕುಳಿತವನಲ್ಲ. ಬಾವ ದುರ್ಯೋಧನ, ಈ ಪಾಂಡವರಲ್ಲಿ ಯಾರ ಒಡನೆ ಯುದ್ಧವನ್ನು ಮಾಡಿದೆ? ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವು. ಕೃಪತಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಏ ನಿನ್ನ ಶೌರ್ಯ? ಎಲ್ಲವೋ ಭೀಮ, ಆ ದಿನ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತಿದ್ದರು. ಹೇಳಿಯಂತೆ ತಲೆ ತಗ್ಗಿಸಿ ಕುಳಿತ ನೀನು ನನ್ನೊಂದಿಗೆ ಯುದ್ಧ ಮಾಡುವೆಯಾ? ಹೊರಟುವಾಗ ಇಲ್ಲಿಂದ. ಧರ್ಮನಂದನ, ಗಂಡು ಗಲಿಗಳ ಗೆಲ್ಲು, ಗುಂಡಿಗೆಯು ನಿನಗೆಲ್ಲು, ಖಂಡಿಸದೆ ಉಳಿಸುವೆ ಹೋಗು ಓ ಗೆಲುಸಿ ಕಂಡಿ. ಧರ್ಮರಾಯ ಮಾಯಿಂದ ಸುಳ್ಳನ್ನು ಹೇಳಿ ಗುರು ದ್ರೋಣಾಚಾರ್ಯರ ಹತ್ಯೆಗೆ ಕಾರಣವಾದ ಹೇಳಿ ನಾನು ನಿನ್ನೊಂದಿಗೆ ಯುದ್ಧ ಮಾಡಲೆ. ಹೊರಟು ಹೋಗ ಇಲ್ಲಿಂದ. ಎಲ್ಲವೋ ದುರುಳ ದುರ್ಯೋಧನ, ಸಿದ್ಧನಾಗು ಗದಾ ಯುದ್ಧಕ್ಕೆ. ಬಾ ಬಾ. ಭೀಮ, ದುರ್ಯೋಧನನ್ನು ಜಯಿಸಿದೆ, ಆದರೆ ಅಖಂಡ ಸಾಮ್ರಾಜ್ಯವೂ ನಿನ್ನದೇ. ಎಲ್ಲವೋ ದುರುಳ ದುರ್ಯೋಧನ, ಈ ಭೀಮನನ್ನು ವಧಿಸಬಲೆ, ಆದರೆ ಅಜಗ್ರಾಗ್ರವಾಗಿ ನಿನ್ನ ಭೀಮನು ನಿಶಸ್ತ್ರನಾಗಿರೋನು, ಸ್ವಲ್ಪ ಸಮಾಧಾನಿಸು. ಕ್ಷಣಕಾಲ ವಿಶ್ರಮಿಸು ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ.
ಭೀಮಸೇನ, ಯುದ್ಧವೆಂದರೆ ಏಕಾಚಕ್ರ ನಗರದ ಬಗನಮಂಡಿ ಎಂದು ತಿಳಿದ ಪೌರುಷದಿಂದ ತೊಡೆದಂಡಿ ಯುದ್ಧ ಮಾಡು ಬಾವ. ವಾಸುದೇವ, ಈಗ ನನ್ನ ಅಜ್ಞಾನವು ಅರಿಯಿತು. ಬಾ ಬಾ. ಪಾಂಡವರೇ, ದುರ್ಯೋಧನನು ಹತನಾದನು. ಬನ್ನಿ, ನಿಮ್ಮನ್ನು ಪಟ್ಟಾಭಿಷೇಕವನ್ನು ಮಾಡೋಣ. ಮುರಿದು ಬಿದ್ದಿದೆ ಮದಗಜಗಳ ಆರ್ಭಟಕ್ಕೆ ಕುರುಸಿಂಹ ಬೆದರಿತೆ. ಅಪಜಯವ ಲೆಕ್ಕಿಸದೆ ಕುದಿದಂತ ಕದನ ಆಯಿತೆ ಕುರುವಂಶ ಸಂಪೂರ್ಣ ಮಸಣ. ಮದ ಮೋಹ ಮತ್ಸರದಿ ಕುದಿದಂತ ಕದನ ಆಯಿತೆ ಕುರುವಂಶ ಸಂಪೂರ್ಣ ಮಸಣ. ಆಯಿತೆ ಕುರುವಂಶ ಸಂಪೂರ್ಣ ಮಸಣ. ಇದಕ್ಕೆಲ್ಲ ಕಾರಣ ಈ ದುರ್ಯೋಧನ. ಇನ್ನೆಲ್ಲಿ ದುರ್ಯೋಧನ ಇರುವೆ ಭಾರತ ಕಣ್ಣೀರ ಕದನ. ಇನ್ನೆಲ್ಲಿ ದುರ್ಯೋಧನ. ಓ ಭರತ ಮಾತೆ ಮುಗಿತೆ ಕುರುವಂಶ. धर्मराज महाराज की, धर्मराज महाराज की, धर्मराज महाराज की. ಸಹೋದರ, ಎಲ್ಲರೂ ಬನ್ನಿರಿ. ನಮ್ಮ ಭವನಗಳನ್ನು ದೂರ ಮಾಡಿದ ವಾಮಾರಮಣ ಪಾದಕ್ಕೆ ಮಂಗಳವನ್ನು ಪಾಡೋಣ. जय मंगलदायक हरिये, जय पावन शौरि मुरारे. जय मंगलदायक हरिये, मंगलवर गुण श्रीलोला जय. मंगलवर गुण श्रीलोला जय. जय 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 जय. जय 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 जय. जय मंगलदायक हरिये, जय पावन शौरि मुरारे. जय मंगलदायक हरिये. लक्ष्मी रमण गोविंद. हर नम पार्वती पतिये.
कृष्ण परमात्मा की, श्री कृष्ण परमात्मा की, प्रभु रामचंद्र की, हनुमान की, विश्वकर्मा कला संघ के, विश्वकर्मा कला संघ के, विश्वकर्मा कला संघ के।